ನಮಸ್ತೆ ರೈತ ಮಿತ್ರ, ನಾನು ಸಂದೀಪ್ BSc ತೋಟಗಾರಿಕೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ದಾಳಿಂಬೆಯಲ್ಲಿ ಈ ಟೈಮಲ್ಲಿ ಏಪ್ರಿಲ್ ಮೇ ಈ ಟೆಂಪ್ರೇಚರ್ ಜಾಸ್ತಿ ಆಗಿರೋದಕ್ಕೋಬೇಕು ಈ ಟ್ರಿಪ್ಸ್ಗಳನ್ನ ಸಾಕಷ್ಟು ರೈತರು ಏನು ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಏನೇ ಸ್ಪ್ರೇ ಮಾಡಿದ್ರು ಅದು ಕಂಟ್ರೋಲ್ ಆಗ್ತಿಲ್ಲ. ಅದನ್ನು ಯಾವ ಥರ ಸ್ಟ್ರಾಟಜಿಕ್ ಆಗಿ ಕಂಟ್ರೋಲ್ ಮಾಡೋದು ಮತ್ತು ಅದನ್ನು ನೀವು ಯಾವ ಥರ ಮಾಡಿದರೆ ಅದು ಫುಲ್ ಕ್ಲಿಯರಾಗಿ ಕಂಟ್ರೋಲ್ ಆಗುತ್ತೆ. ಯಾಕಂದರೆ ಸಾಕಷ್ಟು ಕಾಸ್ಟ್ಲಿ ಕೆಮಿಕಲ್ ಹೊಡಿತಾ ಇದ್ದಾರೆ, ಆದರೂ ಕೂಡ ರೈತರ ಕೈಲಿ ಅದನ್ನು ಟ್ರಿಪ್ಸ್ಗಳನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾನೆ ಇಲ್ಲ. ಯಾಕಂದ್ರೆ ಅದು ಫುಲ್ ಕಣ್ಣಿಗೆ ಅಷ್ಟು ಸ್ವಲ್ಪ ಮೈಕ್ರೋಸ್ಕೋಪಿಕ್ ಆಗಿರುತ್ತೆ. ಮಾತ್ರ ಅದು ಜೀವನ ಚಕ್ರ ಅದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸ್ಪೀಡ್ ಇರುತ್ತೆ. ಅದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಯೋಣ. ಕೊನೆ ತನಕ ನೋಡಿ, ಯಾಕಂದ್ರೆ ಫುಲ್ ಕೊನೆ ತನಕ ನೋಡಿ ಅಂದ್ರೆ ನಿಮ್ಮ ಪ್ಲಾಟ್ ನಲ್ಲಿ ಒಂದೇ ಒಂದು ಟ್ರಿಪ್ಸ್ ಕೆರೆದಿಲ್ದಂಗೆ ನೀವು ಕಾಯಿನ ಫ್ರೂಟ್ಗಳನ್ನ ಸೆಟ್ಟಿಂಗ್ ಮಾಡ್ಕೊಬಹುದು. ಯಾವ ಸ್ಟೇಜ್ ಇಂದ ನಿಮ್ಗೆ ಅದನ್ನ ಕಂಟ್ರೋಲ್ ಮಾಡೋದು ಅದ್ರ ಬಗ್ಗೆ ನಾವು ತಿಳಿಯೋಣ. ರೈತ ಮಿತ್ರರೇ, ನಿಮ್ ದಾಳಿಂಬೆಯಲ್ಲಿ ಟ್ರಿಪ್ಸ್ ನ ಕಂಪ್ಲೀಟ್ ಆಗಿ ನೀವು ಹತೋಟಿ ಮಾಡಬೇಕು. ನಿಮ್ ಕಾಯಿಗಳು ಫ್ರೂಟ್ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಒಂದೇ ಒಂದು ಮಾರ್ಕ್ ಬೀಳ್ದಂಗೆ ನೀವು ಬೆಳಿಬೇಕಂದ್ರೆ ಈ ವಿಡಿಯೋ ಕೊನೆ ತನಕ ನೋಡ್ರಿ, ಮಿಸ್ ಮಾಡಿದಂಗೆ ಫುಲ್ ಕಂಪ್ಲೀಟ್ ಮಾಹಿತಿ ಕೊಟ್ಟಿರ್ತೀವಿ. ರೈತ ಮಿತ್ರರೇ, ನಿಮ್ಮ ಹೊಲದಲ್ಲಿ ಟ್ರಿಪ್ಸ್ ಬಾಧೆ ಸಿಕ್ಕಾಪಡ್ಲೆ. ಯಾಕಂದ್ರೆ ಈ ಟೆಂಪರೇಚರ್ ಜಾಸ್ತಿ ಇರಂಗಿಲ್ಲ, ಟ್ರಿಪ್ಸ್ ಬಾಧೆ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಅದನ್ನ ಒಂದೇ ಒಂದು ಟ್ರಿಪ್ಸ್ ಕೆರೆದಿಲ್ದಂಗೆ ನೀವು ಯಾವ ತರ ಅದನ್ನ ಕಂಟ್ರೋಲ್ ಮಾಡಬೇಕು ಅದ್ರ ಬಗ್ಗೆ ನೀವು ಕಂಪ್ಲೀಟ್ ಮಾಹಿತಿ ತಿಳಿಯೋಕೆ ಮೊದಲನೇದಾಗಿ ಅದರ ಜೀವನ ಚಕ್ರ, ಅದನ್ನ ನಮಗೆ ಇದೇನ್ ದಾಳಿಂಬೆಯಲ್ಲಿ ಟ್ರಿಪ್ಸ್ ಯಾವ್ದು ಬಾಧೆ ಬಿಡ್ತಾ ಇದೆ ಅಂದ್ರೆ ಅದ್ರ ಸೈಂಟಿಫಿಕ್ ನೇಮ್ ಬಂದು, ವೈಜ್ಞಾನಿಕ ಹೆಸರು ಸ್ಕರ್ಟೋಥ್ರಿಪ್ಸ್ ಡಾರ್ಸಾಲಿಸ್ ಅಂತ. ಅಥವಾ ಇದನ್ನ ನಾವು ಚಿಲ್ಲಿಯಲ್ಲೂ ಕೂಡ ಇದೇ ಸೇಮ್ ಟ್ರಿಪ್ಸ್ ನಮಗೆ ಬಾಧಿಸ್ತಿರೋದು. ಅದೇ ಟ್ರಿಪ್ಸ್ ದಾಳಿಂಬೆಯಲ್ಲೂ ಕೂಡ ನಮಗೆ ಸಿಕ್ಕಾಪಟ್ಟೆ ಬಾಧಿಸ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟಕರವಾಗಿದೆ. ಯಾಕಂದ್ರೆ ರೈತರಿಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ. ಅದನ್ನ ಯಾವ ತರ ನೀವು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ಬೇಕಂದ್ರೆ ಅದ್ರ ಜೀವನ ಚಕ್ರದ ಬಗ್ಗೆ ಮೇನ್ ನಾವು ತಿಳಿಬೇಕು. ಮಿತ್ರ ನೋಡಿ, ಇದನ್ನ ಬಡ್ ಇನ್ನ ಯುವ ಆಗ್ತಾನೆ ಬರ್ತಾ ಇದೆ. ಆಲ್ರೆಡಿ ಇದಕ್ಕೆ ಟ್ರಿಪ್ಸ್ ಸ್ವಲ್ಪ ಡ್ಯಾಮೇಜ್ ಮಾಡಿದೆ. ನಾವು ಇಮಿಡಿಯೇಟ್ ಆಗಿ ಸ್ಪ್ರೇ ತಗೊಂಡಿದ್ಕೆ ಅದು ಕಂಟ್ರೋಲ್ ಆಗಿದೆ. ನೀವು ಈ ಸ್ಟೇಜ್ ನಲ್ಲೇ ನಮಗೆ ಇನ್ನ ಸಣ್ಣ ಕಣ್ಣಿಟ್ಟಿರ್ತವೆ ನೋಡ್ರಿ. ಈ ಸ್ಟೇಜ್ ನಲ್ಲಿ ನಮಗೆ ಟ್ರಿಪ್ಸ್ ಬಂದ್ಬಿಟ್ಟು ಕೆರಿತಾ ಇರ್ತವೆ. ನಮಗೆ ಗೊತ್ತಾಗಲ್ಲ, ಅವು ಸಣ್ಣಕ್ಕೆ ಕಣ್ಣಿಗೆ ಕಾಣಿಸಲ್ಲ ರೈತರಿಗೆ ಅಷ್ಟೊಂದು ಅಬ್ಸರ್ವ್ ಮಾಡೋಕೆ. ಅವು ಈ ಸ್ಟೇಜ್ ನಲ್ಲಿ ನಮಗೆ ಅಟ್ಯಾಕ್ ಮಾಡೋದ್ರಿಂದ ನೆಕ್ಸ್ಟ್ ನಮಗೆ ಫ್ರೂಟ್ ಸ್ವಲ್ಪ ಸೆಟ್ಟಿಂಗ್ ಆಗೋ ಟೈಮ್ನಲ್ಲಿ ನಿಮಗೆ ಅವ ಟ್ರಿಪ್ಸ್ ಕೆರೆದಿರೋದು ಮಾರ್ಕ್ ಚಿಹ್ನೆಗಳು ಕಾಣಿಸ್ತಾವ. ನೀವು ಕೆಮಿಕಲ್ ಹೊಡೆದ್ರು ಕೂಡ ಅದು ನಿಮಗೆ ಏನು ಪ್ರಯೋಜನ ಇರಲ್ಲ. ಯಾಕಂದ್ರೆ ಒಂದ್ಸತಿ ಅದು ಟ್ರಿಪ್ಸ್ ಏನ್ ಮಾಡುತ್ತೆ ಅಂದ್ರೆ ಆ ಸೆಲ್ಗಳು ಇರ್ತಾವಲ್ಲ, ಅದನ್ನ ಗ್ರಾಸ್ಪಿಂಗ್ ಇದ್ ಮಾಡ್ಬಿಟ್ಟು ಅಂದ್ರೆ ಕೆರೆದು ಆ ಸೆಲ್ಗಳನ್ನ ಡ್ಯಾಮೇಜ್ ಮಾಡಿ ಆ ಸೆಲ್ನ ಸಾಯಿಸ್ಬಿಟ್ಟು ಅದ್ರಾಗಿರೋಂಥ ರಸ ಅದನ್ನ ಹೀರ್ಬಿಟ್ಟು ಇದ್ ಮಾಡುತ್ತೆ. ಅದಕ್ಕೋಸ್ಕರ ನಿಮಗೆ ನೆಕ್ಸ್ಟ್ ಫ್ರೂಟ್ ಫ್ಲವರ್ ದಪ್ಪ ಆದ್ರೂ ಕೂಡ ಮಾರ್ಕು ಕಂಪಲ್ಸರಿಯಾಗಿ ಬಿದ್ಬಿಡುತ್ತೆ. ಯಾಕಂದ್ರೆ ಒಂದ್ಸತಿ ನಿಮಗೆ ಕೈ ಮೇಲೆ ಗಾಯ ಆಗಿರೋದು ಹಂಗೆ ಮಚ್ಚೆ ಹೊಳಿಯುತ್ತಲ್ಲ, ಆ ತರ ಇದು ಟ್ರಿಪ್ಸ್ ಕೆರೆದಿರೋದು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಅದನ್ನ ನೀವು ಕಂಟ್ರೋಲ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ಅದರ ಜೀವನ ಚಕ್ರ ಯಾವ ತರ ಶೈಲಿ ಇದೆ ಅಂದ್ರೆ 6 ಸ್ಟೇಜ್ ಇದೆ ಟ್ರಿಪ್ಸ್ ಸ್ಟೇಜ್ ನಲ್ಲಿ. ಅದರಲ್ಲಿ ಮೊದಲನೇ ಬಂದು ಎಗ್ ಏನ್ ಮಾಡುತ್ತೆ, ಮೊಟ್ಟೆ ಇಟ್ಟಿರೋದು ಅದು ಹೊಡೆಯೋದಕ್ಕೆ, ಮೊಟ್ಟೆ ಹೊಡೆದ್ಬಿಟ್ಟು ನಿಮಗೆ ಮರಿ ಆಗೋದಕ್ಕೆ 2 ರಿಂದ 3 ದಿನ ತಾಳುತ್ತೆ. ಮತ್ತೆ ಸೆಕೆಂಡ್ ಸ್ಟೇಜ್ ಬಂದ್ಬಿಟ್ಟು ಫಸ್ಟ್ ಇನ್ಸ್ಟಾರ್ ಅಂತಾರೆ. ಫಸ್ಟ್ ಇನ್ಸ್ಟಾರ್ ಏನಾಗುತ್ತೆ, ಅದಕ್ಕಿನ್ನ ರೆಕ್ಕೆ ಇರಲ್ಲ, ಏನಿದೆ, ಇನ್ನ ಸಣ್ಣ ಪಾಪು ತರ ಅದು. ಮತ್ತೆ ಅದು 2 ರಿಂದ 3 ದಿನ ಟೈಮ್ ತಗೊಂಡ್ಬಿಟ್ಟು ಡೆವಲಪ್ ಆಗಿ ಮತ್ತೆ ಸೆಕೆಂಡ್ ಇನ್ಸ್ಟಾರ್ ಸ್ಟೇಜಿಗೆ ಹೋಗುತ್ತೆ. ಸೆಕೆಂಡ್ ಇನ್ಸ್ಟಾರ್ ಅದು 2 to 3 ಡೇಸ್ ಇವನ್ನೆಲ್ಲ ಕೆರೆದ್ಬಿಟ್ಟು ಗಾಯ ಮಾಡ್ತಿರುತ್ತೆ. ಅಂದ್ರೆ ಫಸ್ಟ್ ಇನ್ಸ್ಟಾರ್ ಸೆಕೆಂಡ್ ಇನ್ಸ್ಟಾರ್ ಇವೆಲ್ಲ ಡ್ಯಾಮೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡುತ್ತೆ. ಅವಕ್ಕಿನ್ನ ರೆಕ್ಕೆ ಏನು ಬಂದಿರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಪ್ರೀ ಪ್ಯೂಪಾ ಸ್ಟೇಜ್ ಬರುತ್ತೆ. ಪ್ರೀ ಪ್ಯೂಪಾ ಸ್ಟೇಜ್ ಅಂದ್ರೆ ಅದು ನೆಲದೊಳಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇರುತ್ತೆ. ಯಾಕಂದ್ರೆ ಅದು ಅಡಲ್ಟಿಗೆ ಕನ್ವರ್ಟ್ ಆಗ್ಬೇಕಂದ್ರೆ ಇದರಲ್ಲಿ ಜೀವನ ಚಕ್ರದಲ್ಲಿ ಆ ತರ ಇರುತ್ತೆ. ಪ್ರೀ ಪ್ಯೂಪಾದಲ್ಲಿ ಇನ್ನಷ್ಟು ಸ್ವಲ್ಪ ಲೈಟ್ ಆಗಿ ಏನಂದ್ರೆ ರೆಕ್ಕೆಗಳು ಸ್ಟಾರ್ಟ್ ಆಗುತ್ತೆ, ಇನ್ನ ಫುಲ್ ಮೆಚ್ಯೂರ್ಡ್ ಆಗಿರಲ್ಲ, ಸ್ವಲ್ಪ ಸಣ್ಣದಾಗಿ ಕಾಣಿಸುತ್ತೆ. ಮತ್ತೆ ನೆಕ್ಸ್ಟ್ ಪ್ಯೂಪಾ ಸ್ಟೇಜ್ ನಲ್ಲಿ ಏನಾಗುತ್ತೆ, ಅದೇನಾಗುತ್ತೆ, ಟ್ರಿಪ್ಸ್ ಹೋಗ್ಬಿಟ್ಟು ನೆಲದಲ್ಲಿ ಒಳಗಡೆ ಸೇರ್ಕೊಂಡ್ಬಿಟ್ಟು ಈ ಮಣ್ಣಿನಲ್ಲಿ ಹೋಗ್ಬಿಟ್ಟು ಒಳಗಡೆ ಸೇರ್ಕೊಳುತ್ತೆ. ಮತ್ತೆ ಈ ಕಸ ಕಡ್ಡಿಗಳು ಇರ್ತಾವಲ್ಲ, ಈ ತರ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟು ಅಲ್ಲಿ ನಮ್ಗೆ 2 ರಿಂದ 3 ದಿನ ಕಾದ್ಬಿಟ್ಟು ಅದು ನೆಕ್ಸ್ಟ್ ನಮ್ಗೆ ಅಡಲ್ಟ್ ಅಂದ್ರೆ ಪ್ರೌಢ ವ್ಯವಸ್ಥೆಗೆ ಟರ್ನ್ ಆಗುತ್ತೆ. ಆ ತರ ಕನ್ವರ್ಟ್ ಆಗ್ಬಿಟ್ಟು ಪ್ರೌಢ ವ್ಯವಸ್ಥೆಯಿಂದ ಮತ್ತದು 2 ರಿಂದ 3 ದಿನ ಅಷ್ಟೇ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ನಿಮಗೆ ಈ ಏನ್ ಮಾಡುತ್ತೆ, ಮೇಲ್ಗಡೆ ಆ ಟ್ರಿಪ್ಸ್ ರೆಕ್ಕೆ ಬಂದಿರುತ್ತೆ, ಮೇಲ್ಗಡೆ ಬಂದ್ಬಿಟ್ಟು ಈ ಹೊಸ ಕುಡಿ, ಈ ಚಿಗುರಿ ಇರುತ್ತಲ್ಲ, ಈ ಚಿಗುರು ಹಿಂದ್ಗಡೆ ಸೆಲ್ ಒಳಗಡೆ ಅವು ಕಣ್ಣಿಗೆ ಕಾಣಿಸೋದಿಲ್ಲ. ಮೊಟ್ಟೆ ಏನಿಲ್ಲ ಅಂದ್ರೆ ಒಂದು ಟ್ರಿಪ್ಸ್ 50 ರಿಂದ 200 60 ರಿಂದ 200 ಮೊಟ್ಟೆವರೆಗೂ ಇಡುತ್ತೆ. ಅದು ಕಿಡ್ನಿ ಶೇಪ್ ಅಲ್ಲಿ ಇರುತ್ತೆ. ಅವನ್ ನೀವು ನೋಡ್ಬೇಕಂದ್ರೆ ಮೈಕ್ರೋಸ್ಕೋಪ್ ನಲ್ಲಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇದೇನ್ ಲೀವ್ಸ್ ಇರುತ್ತಲ್ಲ, ಚಿಗುರು, ಹೊಸ ಚಿಗುರು ಸ್ಮೂತ್ ಆಗಿರುತ್ತೆ. ಇದನ್ನ ಡ್ಯಾಮೇಜ್ ಮಾಡ್ಬಿಟ್ಟು ಒಳಗಡೆ
ಆ ಸೆಲ್ ಒಳಗಡೆ ಇಟ್ಟಿರುತ್ತೆ ಮತ್ತೆ ಮೊಟ್ಟೆ ಹೊಡೆಯೋದಕ್ಕೆ ಮತ್ತೆ 2 ರಿಂದ 3 ದಿನ ತಗೊಂಡು ಸೇಮ್ ಇದೇ ತರ ಲೈಫ್ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಟೋಟಲ್ ಇದ್ರ ಜೀವನ ಚಕ್ರ ಬಂದ್ಬಿಟ್ಟು 10 ರಿಂದ 15 ದಿನದೊಳಗಡೆ ಅದು ಸ್ಟೇಜಸ್ ನ ಮುಗಿತಾ ಇರ್ತೈತೆ. ನಿಮಗೆ ತ್ರಿಪ್ಸ್ ಯಾವ ತರ ಅಂದ್ರೆ, ನಿಮಗೆ ಈ ಬಿಸಿಲು ಜಾಸ್ತಿ ಇದ್ದಾಗ, ಟೆಂಪರೇಚರ್ ಜಾಸ್ತಿ ಇದ್ದಾಗ, ಡ್ರೈನೆಸ್ ನೀರುಗಳು ತಂಪಿರಲ್ಲ, ಸ್ವಲ್ಪ ಹ್ಯೂಮಿಡಿಟಿ ಕಡಿಮೆ ಇದ್ದು ಫುಲ್ ಡ್ರೈ ಇರುತ್ತಲ್ಲ, ಆ ಟೈಮ್ ನಿಮ್ಗೆ ತ್ರಿಪ್ಸ್ ಬಾಧೆ ಇದು ಯಾವ ತರ ಅಂದ್ರೆ, ಬರೀ 10 ದಿನಕ್ಕೆ ಮಾಡೋ ಬದಲು 5 ದಿನಕ್ಕೆ ಲೈಫ್ ಸೈಕಲ್ ಜೀವನ ಚಕ್ರನ ಕಂಪ್ಲೀಟ್ ಮಾಡೋ ಶಕ್ತಿ ಇದರಲ್ಲಿ ಇರುತ್ತೆ. ಮತ್ತೆ ಇನ್ನೊಂದು, ಇದಕ್ಕೆ ಇದೇನು ಅಡಲ್ಟ್ ಪ್ರೌಢ ವ್ಯವಸ್ಥೆ ಬಂದಿರುತ್ತಲ್ಲ, ಅದಕ್ಕೆ ಗಂಡು ಹೆಣ್ಣು ಇದ್ರೂ ಕೂಡ ಆ ತರನು ಮೊಟ್ಟೆ ಇಡೋ ಸಾಧ್ಯತೆನೇ ಇರುತ್ತೆ. ಅಕಸ್ಮಾತ್ ಫುಲ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಜಾಸ್ತಿ ಆದಾಗ ಗಂಡೇನು ಬೇಕಲ್ಲ, ಬರೀ ಹೆಣ್ಣು ಡೈರೆಕ್ಟ್ ಮೊಟ್ಟೆ ಇಡೋ ಶಕ್ತಿನೂ ಇದೆ. ಅದಕ್ಕೆ ಪಾರ್ಥೆನೋಜೆನೆಸಿಸ್ ಅಂತಾರೆ. ಹಾಗಾದ್ರೆ ರೈತ ಮಿತ್ರರೇ, ಈ ತ್ರಿಪ್ಸ್ ನಮ್ಗೆ ಏನಕ್ಕೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಅದ್ರ ಬಗ್ಗೆ ನೀವು ಎಷ್ಟು ಕೆಮಿಕಲ್ ರಿಪೀಟೆಡ್ 5 days 4 ದಿನ 5 ದಿನಕ್ಕೆ ಒಂದೊಂದ್ಸತಿ ಫುಲ್ ಕಾಸ್ಟ್ಲಿ ಕೆಮಿಕಲ್ಸ್ ನ ಹೊಡಿತಾ ಇರ್ತಾರೆ, ಆದ್ರೂ ಕೂಡ ಅದು ತ್ರಿಪ್ಸ್ ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾನೆ ಇಲ್ಲ. ಯಾಕಂದ್ರೆ ಅದು ಯಾವ ತರ ಅದಕ್ಕೆ ಡೆವಲಪ್ಮೆಂಟ್ ರೆಸಿಸ್ಟೆನ್ಸ್ ಇದೆ ಅಂದ್ರೆ, ತ್ರಿಪ್ಸಿಗೆ ನೀವು ಯಾವುದೇ ಕೆಮಿಕಲ್ ಹೊಡೆದ್ರು ಅದಕ್ಕೆ ರೆಸಿಸ್ಟೆನ್ಸ್ ತಗೊಂಡು ನೆಕ್ಸ್ಟ್ ಸತಿ ಹೊಡೆದಾಗ ಅದಕ್ಕೆ ಕಂಟ್ರೋಲೇ ಆಗಲ್ಲ. ಆ ತರ ಶಕ್ತಿ ಅದಕ್ಕೆ ತ್ರಿಪ್ಸಿಗೆ ಇದೆ. ಅದಕ್ಕೋಸ್ಕರ ನೀವು ಒಂದೇ ಗ್ರೂಪ್ ಕೆಮಿಕಲ್ಸ್ ನ ಯಾವುದೇ ಕಾರಣಕ್ಕೂ ಸ್ಪ್ರೇ ಮಾಡಬಹುದು. ಮತ್ ನಿಮಗೆ ಮೇನ್ ಏನಕ್ಕೆ ನಮಗೆ ತ್ರಿಪ್ಸ್ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದು ನೀವು ಯಾವ ತರ ಮಾಡಿದ್ರೆ ಕಂಟ್ರೋಲ್ ಮಾಡಬಹುದು, ಅದ್ರ ಬಗ್ಗೆ ನಾವು ತಿಳಿಯೋಣ. ರೈತ ಮಿತ್ರರೇ, ಟೆಕ್ನಿಕಲ್ ಆಗಿ ಬಂದ್ಬಿಟ್ರೆ ನಿಮಗೆ ಏನಕ್ಕೆ ತ್ರಿಪ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ರೆ, ಇದು ನೋಡ್ಬಿಟ್ರೆ ಮೊದ್ಲು ಮೇನ್ ಆಗಿ ಇದು ಹೊಸ ಚಿಗುರು ಬಂದಿರುತ್ತಲ್ಲ, ಇದ್ರಲ್ಲಿ ಇನ್ನು ಅಷ್ಟೊಂದು ಇದೇನು ಲೀವ್ ಸೆಲ್ಗಳು ಇರ್ತಾವಲ್ಲ, ಲಿಗ್ನಿಫಿಕೇಶನ್ ಆಗಿರಲ್ಲ, ಅಂದ್ರೆ ಹಾರ್ಡ್ ಆಗಿರಲ್ಲ, ಸ್ಮೂತ್ ಇರುತ್ತೆ. ತ್ರಿಪ್ಸಿಗೆ ಅದೇ ಬೇಕಾಗಿರುತ್ತೆ. ಮತ್ತೆ ಇದು ಗ್ರೋತ್ ಸ್ಟೇಜ್ ನಲ್ಲಿ ಇರುತ್ತೆ. ತ್ರಿಪ್ಸ್ ಇದೇನು ವೇಗವಾಗಿ ಬೆಳೀತಾ ಇರುತ್ತೆ, ಚಿಗುರು ಫುಲ್ ಸ್ಪೀಡ್ ಆಗಿ ಬೆಳೆಯುತ್ತೆ. ಅದೇ ಎಲೆ ಆದ್ರೆ ಬೇಗ ಬಲ್ತಿರೋ ಎಲೆ ಬೆಳೆಯಲ್ಲ, ಚಿಗುರು ಇರೋದೇನಾಗುತ್ತೆ ಫುಲ್ ಸ್ಪೀಡ್ ಆಗಿ ಬೆಳೀತಿರ್ತೈತೆ. ಅದಕ್ಕೋಸ್ಕರ ಸ್ಮೂತ್ ಇರೋದಕ್ಕೆ ಒಂದು ಸಕ್ಯುಲೆಂಟ್ ಆಗಿರುತ್ತೆ. ನೈಟ್ರೋಜನ್ ಏನಾದ್ರೆ ಎಕ್ಸಸ್ ಆದ್ರೆ ಈ ತ್ರಿಪ್ಸ್ ಬಾಧೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಮತ್ತೆ ನೀವು ಕೆಮಿಕಲ್ ನ ಸ್ಪ್ರೇ ಮಾಡ್ತಾ ಇರ್ತೀರಾ, ಆದ್ರೂ ಕೂಡ ಇದು ಕಂಟ್ರೋಲ್ ಆಗಲ್ಲ. ಯಾಕಂದ್ರೆ ಈ ಕೆಮಿಕಲ್ ನೀವು ಸಿಸ್ಟಮೆಟಿಕ್ ಒಂದ್ಸತಿ ಮಾಡಿರ್ತೀರ ಅನ್ಕೊಳ್ರಿ, ಅವತ್ತಿಂದ ಒಂದ್ 2 ದಿನ 3 ದಿನ ತನಕ ಅಷ್ಟೇ ಪವರ್ ಇರುತ್ತೆ. ಯಾಕಂದ್ರೆ ಇದು ಫುಲ್ ಸ್ಪೀಡ್ ಆಗಿ ಬೆಳೀತಿರೋಸ್ಕೋಸ್ಕರ, ಚಿಗುರು ಫುಲ್ ಸ್ಪೀಡ್ ಆಗಿ ಬೆಳೆಯೋದಕ್ಕೋಸ್ಕರ ಆ ಕೆಮಿಕಲ್ ಗಿಡದೊಳಗೆ ಹೋದ್ರೂ ಕೂಡ ಡೈಲ್ಯೂಟ್ ಬೇಗ ಆಗುತ್ತೆ. ಅದೇ ನಿಮಗೆ ಬೆಳೆದಿಲ್ಲ ಅಂದ್ರೆ ಗಿಡದಲ್ಲಿ ಆ ಕೆಮಿಕಲ್ ಡೈಲ್ಯೂಷನ್ ಆಗಲ್ಲ, ಅಂದ್ರೆ ಸ್ವಲ್ಪ ಜಾಸ್ತಿ ದಿನ ಕೆಮಿಕಲ್ ವರ್ಕ್ ಮಾಡುತ್ತೆ. ಇದು ಬೆಳಿತಿರೋದಕ್ಕೋಸ್ಕರ ಮುಂದಕ್ಕೆ ಇಷ್ಟು ಕನ ಇರುತ್ತೆ ಅನ್ಕೊಂಡ್ರೆ, ಅಲ್ಲಿ ಹೊಡೆದಿರ್ತೀರಾ, ಒಂದ್ ಸ್ವಲ್ಪ ಕೆಮಿಕಲ್ ಇಲ್ಲಿ ಒಂದು ಸ್ಪ್ರೆಡ್ ಆಗುತ್ತೆ. ಇನ್ನ ಮುಂದಕ್ಕೆ ಬೆಳೆಯುತ್ತಲ್ಲ, ಅಲ್ಲಿಗೆ ಡೈಲ್ಯೂಟ್ ಆಗಿರುತ್ತೆ ಕೆಮಿಕಲ್, ಅಲ್ಲಿ ನಿಮಗೆ ವರ್ಕ್ ಆಗಲ್ಲ. ಅವಾಗ ಏನಾಗುತ್ತೆ, ಆ ತ್ರಿಪ್ಸ್ ಕಂಟ್ರೋಲ್ ಆಗಲ್ಲ. ಅದಕ್ಕೋಸ್ಕರ ಈ ಸ್ಟೇಜ್ ನಲ್ಲಿ ನಿಮಗೆ ಈ ಚಿಗುರು ಬೆಳವಣಿಗೆ ಮಾಡಿದ್ದಾಗ ಕೆಮಿಕಲ್ಗಳು ಜಾಸ್ತಿ ದಿನ ಕೆಲಸ ಮಾಡಲ್ಲ. ಅದೇ ಔಷಧಿನ ನೀವು ನಾರ್ಮಲ್ ಟೈಮ್ ಹೊಡೆದಾಗ, ಈ ತರ ಬಲ್ತಿರೋ ಎಲೆ ಇದ್ದಾಗ ಹೊಡೆದಾಗ ಆ ಕೆಮಿಕಲ್ ಜಾಸ್ತಿ ದಿನ ಮಾಡುತ್ತೆ. ಯಾಕಂದ್ರೆ ಬಲ್ತಿರುತ್ತಲ್ಲ, ಅದ್ರಲ್ಲಿ ಕೆಮಿಕಲ್ ಡೈಲ್ಯೂಟ್ ಆಗಲ್ಲ. ಅದೇ ಚಿಗುರು ಏನಾಗುತ್ತೆ, ಬೆಳೀತಾ ಇರುತ್ತಲ್ಲ, ಬೆಳವಣಿಗೆ ಇರೋದಕ್ಕೋಸ್ಕರ ಡೈಲ್ಯೂಟ್ ಆಗ್ತಾ ಇರುತ್ತೆ ಒಳಗಡೆ, ಸಾರಾಂಶ ಇದ್ರ ಜೊತೆ ಸೇರ್ಕೊಂಡ್ಬಿಟ್ಟು ಕೆಮಿಕಲ್ಗಳು ಡೈಲ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ದಿನ ಕಂಟ್ರೋಲ್ ಆಗಲ್ಲ. ನಿಮ್ಗೆ ಏನೇ ಇದ್ರು 4 to 5 days ಅಷ್ಟೇ ಕಂಟ್ರೋಲ್ ಆಗುತ್ತೆ. ಈ ತರ ಒಂದು ಕೆಮಿಕಲ್ ಚಿಗುರು ಫಾಸ್ಟ್ ಬೆಳೀತಿರುತ್ತಲ್ಲ, ಅದರಲ್ಲಿ ಸಾರಾಂಶಗಳು, ನೀರು, ವಾಟರ್ ಮೂವ್ಮೆಂಟ್ ಅದೆಲ್ಲ ಜಾಸ್ತಿ ಸ್ಪೀಡ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಕೆಮಿಕಲ್ ಜಾಸ್ತಿ ದಿನ ಕೆಲಸ ಮಾಡಲ್ಲ, ಡೈಲ್ಯೂಟ್ ಆಗುತ್ತೆ. ಅದೊಂದು ನಿಮಗೆ ಫಸ್ಟ್ನೇ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಅದು ಸೇಮ್ ಕೆಮಿಕಲ್ ನೀವು ಬಲ್ತಿರುತ್ತಲ್ಲ, ಎಲೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ, ಅವಾಗ ಮಾಡಿದಾಗ ಅದು ಯಾಕಂದ್ರೆ ಎಲೆ ಆಲ್ರೆಡಿ ಬಲ್ತಿರೋದ್ರಿಂದ ಮುಂದಕ್ಕೆ ಬೆಳೆಯೋದಿಲ್ಲ. ಅವಾಗ ನಿಮಗೆ ಕೆಮಿಕಲ್ ಜಾಸ್ತಿ ಡೈಲ್ಯೂಟ್ ಆಗಲ್ಲ, ಸ್ವಲ್ಪ ಜಾಸ್ತಿ ದಿನ ಮಾಡುತ್ತೆ. ಅದಕ್ಕೋಸ್ಕರ ಯಾವುದೇ ಕೆಮಿಕಲ್ ಆಗಲಿ ಬೆಳವಣಿಗೆ ಇದ್ದಾಗ, ಅಂದ್ರೆ ಯಾವುದೇ ಗಿಡ ಆಗಲಿ ಬೆಳವಣಿಗೆ ಯಾವ್ದರ ಸ್ಪೀಡ್ ಇರುತ್ತೋ ಅದರಲ್ಲಿ ನಿಮಗೆ ಕೆಮಿಕಲ್ ಸ್ವಲ್ಪ ಎಷ್ಟು ಸ್ಪೀಡ್ ಆಗಿರುತ್ತೋ ಅಷ್ಟು ನಿಮಗೆ ಕೆಮಿಕಲ್ ಕಡಿಮೆ ಕೆಲಸ ಮಾಡುತ್ತೆ. ಯಾಕಂದ್ರೆ ಡೈಲ್ಯೂಟ್ ಜಾಸ್ತಿ ಆಗ್ತಾ ಇರುತ್ತೆ. ಅದೊಂದು ಮತ್ತೆ ಸಿಸ್ಟಮೆಟಿಕ್ ಏನ್ ಮಾಡುತ್ತೆ, ಗಿಡದೊಳಗಡೆ ಹೋಗಿ ವಿಷ ಗಿಡ ಆಗ್ಬಿಟ್ಟು ಅದ್ ಮತ್ತೆ ತ್ರಿಪ್ಸ್ ತಿನ್ಬಿಟ್ಟು ಸಾಯೋ ಅಷ್ಟೊತ್ತಿಗೆ 3-4 ದಿನ ಆಗುತ್ತೆ. ಅಷ್ಟರೊಳಗೆ ನೀವು ಏನು ಫ್ಲವರ್ ಬಂದಿರುತ್ತೋ ಅದಕ್ಕೆಲ್ಲ ಕೆರೆದ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ತ್ರಿಪ್ಸ್ ಕಂಟ್ರೋಲ್ ಮಾಡ್ಬೇಕಂದ್ರೆ ದಾಳಿಂಬ್ರೆಯಲ್ಲಿ ಸ್ಟಾರ್ಟಿಂಗ್ ನಾಗೆ ನೀವು ಇತ್ತಲ್ಲಿ ಹೊಡೆದು ಒಂದು 10-15 ದಿನದೊಳಗೆ ಆಲ್ರೆಡಿ ಚಿಗುರು ಸ್ಟಾರ್ಟ್ ಆಗಿರುತ್ತೆ. ಆ ಸ್ಟೇಜ್ ನಲ್ಲಿ ನೀವು ನೋಡ್ಕೊಳ್ಬೇಕು. ಫಸ್ಟ್ನೇ ಸತಿಯಿಂದ ನೀವು ಕಂಟ್ರೋಲ್ ಆಗಿ ಅಪ್ ಟು 2 months, ಅಂದ್ರೆ ಅಷ್ಟೊತ್ತಿಗೆ 2 ತಿಂಗಳಾಗೋ ಅಷ್ಟೊತ್ತಿಗೆ ಎಲೆ ಎಲ್ಲ ಗಟ್ಟಿ ಆಗುತ್ತೆ, ನಿಮ್ ಸೆಟ್ಟಿಂಗು ಕೂಡ ಆಗುತ್ತೆ. ಕಾಯಿಗಳು ಸ್ವಲ್ಪ ಸೈಜ್ ಬಂದು ಸಿಪ್ಪೆ ಹಾರ್ಡ್ ಆಯ್ತು ಅಂದ್ರೆ ನಿಮಗೆ ಟ್ರಿಪ್ಸ್ ಕೆರೆಯೋದಿಲ್ಲ. ಅದಕ್ಕೋಸ್ಕರ ನೀವು ಅಪ್ ಟು 2 months ವರೆಗೂ ಬಹಳ ಕ್ಲೀನ್ ಆಗಿ ನೋಡ್ಕೊಂಡ್ಬಿಟ್ಟು ನೀವು ರೆಗ್ಯುಲರ್ ಆಗಿ ವಿಸಿಟ್ ಮಾಡಿ ನೋಡ್ತಾ ಇರ್ಬೇಕು ಟ್ರಿಪ್ಸ್ ಆಯ್ತವ ಇಲ್ಲೋ. ಹೊಸ ಚಿಗುರಲ್ಲೇ ಜಾಸ್ತಿ, ಯಾಕಂದ್ರೆ ಎಲ್ಲಿ ಸಾಫ್ಟ್ ಆಗಿರುತ್ತೋ ಆ ಪಾರ್ಟ್ಗಳನ್ನ ಅದು ಇಷ್ಟಪಡುತ್ತೆ. ಮತ್ ನಿಮಗೆ ಹಾರ್ಡ್ ಆಗಿರೋದಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಹಾರ್ಡ್ ಆಗಿರೋ ಇದನ್ನ ಕೆರೆದ್ಬಿಟ್ಟು ತಿನ್ನೋ ರಸ ಇರೋ ಶಕ್ತಿ ಇರಲ್ಲ. ಮತ್ ಇನ್ನೊಂದು ಹೊಸ ಚಿಗುರಲ್ಲೇ ಅದಕ್ಕೆ ಏನು ಪೋಷಕಾಂಶಗಳು ಬೇಕೋ ಸಕ್ಯುಲೆಂಟ್ ಮತ್ತೆ ನೈಟ್ರೋಜನ್ ಅಂಶ ಜಾಸ್ತಿ ಇರೋದು ಸಕ್ಯುಲೆಂಟ್ ಆಗಿರುತ್ತೆ. ಆ ತರದ್ದೇ ಅದಕ್ಕೆ
ಜಾಸ್ತಿ ಇಷ್ಟಕರವಾದ ಫುಡ್ ತ್ರಿಪ್ಸಿಗೆ. ಸ್ಮೂತ್ ಇರೋದ್ರಿಂದ ಈಸಿಯಾಗಿ ಕೆರೆದ್ಬಿಟ್ಟು ಅದ್ರಾಗಿರೋ ಸ್ಯಾಪ್ನ ಅಂದ್ರೆ ಸೆಲ್ಗಳನ್ನ ಡ್ಯಾಮೇಜ್ ಮಾಡ್ಬಿಟ್ಟು ಅದ್ರಾಗಿರೋ ಸ್ಯಾಪ್ನ ಎಳ್ಕೊಂಡ್ಬಿಟ್ಟು ಇದು ಗ್ರೋತ್ ಆಗ್ತಾ ಇರುತ್ತೆ. ಹಂಗಾಗಿ ಸ್ಮೂತ್ ಯಾವ್ಯಾವ್ದು ಇರುತ್ತೋ ಯಾವ ಪಾರ್ಟ್, ಯಾಕಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಫ್ಲವರ್ ಬಡ್ ಇನಿಷಿಯೇಟ್ ಆದಾಗ್ಲೇನೆ ಇದು ಅಟ್ಯಾಕ್ ಮಾಡುತ್ತೆ. ಅದು ಸ್ಮೂತ್ ಆಗಿರುತ್ತೆ, ಅವು ಕೂಡ ಕೆರಿತಾ ಇರುತ್ತೆ. ಅಪ್ ಟು 2 months, ಎರಡೂವರೆ ತಿಂಗಳು ಅದು ಲೆಮನ್ ಸ್ಟೇಜ್ ಬರೋ ತನಕ ನಿಮ್ ತ್ರಿಪ್ಸ್ ಕೆರಿತಾನೆ ಇರುತ್ತೆ. ಅಲ್ಲಿವರೆಗೂ ನೀವು ಕ್ಲೀನ್ ಆಗಿ ಸ್ಪ್ರೇಗಳನ್ನ ತಾಳ್ಬೇಕು. ಯಾಕಂದ್ರೆ ಬರೀ ಸಿಸ್ಟಮೆಟಿಕ್ ಒಂದೇ ಮಾಡಿದ್ರೆ ಏನಾಗುತ್ತಂದ್ರೆ 3-4 ದಿನ ಆದ್ಮೇಲೆ ಅದು ತ್ರಿಪ್ಸ್ ಸಾಯೋದ್ರಿಂದ ಆ 2 ದಿನನೇ ಸಾಕು ಅವಕ್ಕೆ ಕೆರೆದು ಬಿಸಾಕ. ಫುಲ್ ಸ್ಪೀಡ್ ಇರ್ತವೆ. ಬೆಳಗ್ಗೆ ಮಾರ್ನಿಂಗ್ ಟೈಮ್ ಮತ್ತು ಈವ್ನಿಂಗ್ ಟೈಮ್ ಫುಲ್ ಆಕ್ಟಿವ್ ಇರುತ್ತೆ. ಯಾಕಂದ್ರೆ ಬಿಸಿಲಲ್ಲಿ ಎಲೆ ಕೆಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ನೀವು ಔಷಧಿ ಹೊಡೆದ್ರು ಕೂಡ ಈ ಬಿಸಿಲು ಟೈಮಲ್ಲಿ ಹೊಡಿಬೇಡ್ರಿ. ಯಾಕಂದ್ರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೈಮ್ನಲ್ಲಿ ಹೊಡೆದ್ರೆ ನಿಮಗೆ ಕ್ಲೀನ್ ಆಗಿ ಕಂಟ್ರೋಲ್ ಆಗೋದು. ಆ ಟೈಮ್ನಲ್ಲಿ ಅವು ಫುಲ್ ಆಕ್ಟಿವ್ ಇರ್ತವೆ, ಬೇಗ ಸಾಯ್ತವೆ. ಅದು ಅಕಸ್ಮಾತ್ ನೀವು ಬಿಸಿಲ ಹೊಡೆದಾಗ ಅವು ಎಲೆ ಕೆಳಗಿರುತ್ತೆ, ಕ್ಲೀನ್ ಆಗಿ ಬೀಳೋದಿಲ್ಲ ಔಷಧಿ. ಹಂಗಾಗಿ ಅದನ್ನ ನೀವು ಮಾರ್ನಿಂಗ್ ಟೈಮಲ್ಲಿ ನೀವು ಸ್ಪ್ರೇ ಮಾಡ್ಕೊಳ್ಬೇಕು. ರೈತ ಮಿತ್ರ, ಇನ್ನೊಂದು ನೀವು ಬರೀ ಕೆಮಿಕಲ್ ಸಿಸ್ಟಮೆಟಿಕ್ ಮಾತ್ರ ಮಾಡ್ತಾ ಇರ್ತೀರಾ, ಅದು ಗಿಡದೊಳಗಡೆ ಹೋಗಿ ಅದು ಮತ್ತೆ ತ್ರಿಪ್ಸಿಗೆ ಸಾಯಿಸೋ ಅಷ್ಟೊತ್ತಿಗೆ ಒಂದು 2 ದಿನ 3 ದಿನ, ಕೆಲವೊಂದು ನಾಕ್ ಡೌನ್ ಎಫೆಕ್ಟ್ ಇರುತ್ತೆ. ಕ್ವಿಕ್ ಆಗಿ ಅವತ್ತಿನ ದಿನನೇ ಸಾಯೋದು, ಇಲ್ಲ ಅಂದ್ರೆ ಫೀಡಿಂಗ್ ನಿಲ್ಸೋದು, ಈ ತರ ಎಲ್ಲ ಇರುತ್ತೆ. ಮತ್ತೆ ಏನಕ್ಕೆ ನಿಮಗೆ ರೈತರಿಗೆ ಕಂಟ್ರೋಲ್ ಮಾಡಕ್ ಬಂದಿಲ್ಲ, ಬರೇ ಸಿಸ್ಟಮೆಟಿಕ್ ಮಾತ್ರ ಹೊಡಿತಿರ್ತೀರಾ, ಆತರ ಲೇಟ್ ಆಗಿ ಸಾಯುತ್ತೆ. ಮತ್ತೆ ಅದು ಏನಾಗುತ್ತೆ, ಓವರ್ಲ್ಯಾಪ್ ಆಗಿರುತ್ತೆ. ಈ ಒಂದು ತ್ರಿಪ್ಸಿನ ಜೀವನ ಚಕ್ರನು ಮತ್ತೆ ಇನ್ನೊಂದು ತ್ರಿಪ್ಸಿನ ಜೀವನ ಚಕ್ರ ಎಲ್ಲ ಓವರ್ಲ್ಯಾಪ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇನ್ಸ್ಟಾರ್ ಸ್ಟೇಜ್ ನಲ್ಲಿ, ಅಂದ್ರೆ ಇದನ್ನೇನು ಕೆರೆಯೋ ಸ್ಟೇಜ್ ಅಲ್ಲಿ ಇರುತ್ತಲ್ಲ, ಕೆರೆದ್ಬಿಟ್ಟು ರಸ ಇರೋ ಸ್ಟೇಜ್ ನಲ್ಲಿ ಇನ್ನೊಂದು ತ್ರಿಪ್ಸ್ ಹೋಗ್ಬಿಟ್ಟು ನೆಲದಲ್ಲಿ ಅಡಲ್ಟ್ ಪ್ರೌಢಾವಸ್ಥೆಗೆ ರೆಡಿ ಆಗ್ತಾ ಇರುತ್ತೆ. ನೀವು ಇಲ್ಲಿ ಸ್ಪ್ರೇ ಮಾಡಿರ್ತೀರ, ಅಲ್ಲಿ 2-3 ದಿನ ಟೈಮ್ ತಗೊಳ್ತದೋ. ಅಷ್ಟೊತ್ತಿಗೆ ಇಲ್ಲಿ ನೀವು ಔಷಧಿ ಹೊಡಿತೀರಿ, ಇಲ್ಲಿ ರಸ ಆಗುತ್ತೆ, ಇಲ್ಲಿ ಔಷಧಿ ಡೈಲ್ಯೂಟ್ ಆಗುತ್ತೆ. ಮತ್ತೆ ಆ ತ್ರಿಪ್ಸ್ ಬಂದು ಇಲ್ಲಿ ಮೊಟ್ಟೆ ಇಟ್ಟು ಮತ್ತೆ ಮರಿ ಆಗಿರುತ್ತೆ. ಇನ್ನೊಂದು ಕೆಲವೊಂದು ಇಲ್ಲಿ ಮೊಟ್ಟೆ ಆಲ್ರೆಡಿ ಇಟ್ಟಿರುತ್ತೆ, ನೀವು ಔಷಧಿ ಹೊಡಿರೋದು ಮೊಟ್ಟೆ ಸಾಯಲ್ಲ. ಯಾಕಂದ್ರೆ ತ್ರಿಪ್ಸ್ ಯಾವ್ದಕ್ಕೆ ವಿಷಯ ಇರುತ್ತೋ ಒಳಗಡೆ ಬಾಡಿಗೆ ಎಂಟ್ರಿ ಆಗುತ್ತೋ ಅವು ಮಾತ್ರ ಸಾಯೋದು. ಯಾವ್ದು ರಸ ಇರುತ್ತೋ ಅವು ಮಾತ್ರ ಸಾಯೋದು ಸಿಸ್ಟಮೆಟಿಕ್ ಹೊಡೆಯೋದ್ರಿಂದ. ಮೊಟ್ಟೆ ಯಾವ್ದೇ ಕಾರಣಕ್ಕೂ ಸತ್ತಿರಲ್ಲ. ಓವಿಸೈಡ್ ಅಲ್ಲಿರೋ ಕೆಮಿಕಲ್ ಹೊಡೆದ್ರೆ ಮಾತ್ರ ಮೊಟ್ಟೆ ಸತ್ತಿರುತ್ತೆ. ಹಂಗಾಗಿ ಇದು ಸತ್ತಿರುತ್ತೆ, ನೆಕ್ಸ್ಟ್ ಅಲ್ಲೇ 3-4 ದಿನದಾಗ ಆಲ್ರೆಡಿ ಕಾಣಿಸಿರುತ್ತೆ. ಈ ತರ ಪ್ರಾಬ್ಲಮ್ ರೈತರು ಸಿಕ್ಕಾಪಟ್ಟೆ ಜನ ನೋಡ್ತಾ ಇದಾರೆ. ಅದ್ರ ಬಗ್ಗೆ ಕ್ಲೀನ್ ಆಗಿ ಮಾಹಿತಿ ಗೊತ್ತಿಲ್ಲ ರೈತರಿಗೆ. ಹಂಗಾಗಿ ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟಕರ ಆಗ್ತಾ ಇದೆ. ನೋಡ್ರಿ, ನೀವು ತ್ರಿಪ್ಸ್ ಕ್ಲೀನ್ ಆಗಿ ಕಂಟ್ರೋಲ್ ಮಾಡ್ಬೇಕಂದ್ರೆ ನೀವು ಕೆಮಿಕಲ್ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಒಂದು ಓವಿಸೈಡಲ್ ಆಕ್ಷನ್ ಇರಬೇಕು. ಅಂದ್ರೆ ಮೊಟ್ಟೆ ಸಾಯ್ಬೇಕು, ಮೊಟ್ಟೆನೂ ಸಾಯ್ಬೇಕು. ನೆಕ್ಸ್ಟ್ ಅಡಲ್ಟ್ ಇದು ಏನ್ ಇನ್ಸ್ಟಾರ್ ಸ್ಟೇಜ್ ಇರುತ್ತಲ್ಲ, ಸಿಸ್ಟಮೆಟಿಕ್ ಫಾರಮ್ ನಲ್ಲಿ ಇರ್ಬೇಕು, ಮತ್ತೆ ಕಾಂಟ್ಯಾಕ್ಟ್ ಫಾರಮ್ ನಲ್ಲಿ ಇರ್ಬೇಕು. ಅಂದ್ರೆ ಕ್ವಿಕ್ ನಾಕ್ ಡೌನ್ ಎಫೆಕ್ಟ್ ಆಗ್ಬೇಕು. ಆ ತರ 3 ತರ ವರ್ಕ್ ಆಗೋ ಕೆಮಿಕಲ್ ಕಾಂಬಿನೇಷನ್ ಮಾಡಿದ್ರೆ ಮಾತ್ರ ನೀವು ಆ ತ್ರಿಪ್ಸ್ ನ ಹತೋಟಿ ಮಾಡ್ಬೋದು. ಬರೇ ಸಿಸ್ಟಮೆಟಿಕ್ ಮಾಡಿರೋ ವರ್ಕ್ ಆಗಲ್ಲ. ನೀವು ಬರೇ ಕಾಂಟ್ಯಾಕ್ಟ್ ಕೆಮಿಕಲ್ ಅಂದ್ರೆ ಈ ಕ್ಲೋರೋ ಆಮ್ಲ ಈ ತರ ಇರ್ತಲ್ಲ, ಕಾರ್ಬೋಸಲ್ಫಾನ್, ಈ ತರದ್ ಮಾಡಿದ್ರೆ ನಿಮಗೆ ಇರೋ ಮಾತ್ರ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಮೊಟ್ಟೆ ಹೊಡೆದ್ ಬಂದಿರೋ ಕಂಟ್ರೋಲ್ ಮಾಡಕ್ಕಾಗಲ್ಲ. ಹಂಗಾಗಿ ನೀವು ಲಾಂಗ್ ಎಫೆಕ್ಟ್ ಬರ್ಬೇಕಂದ್ರೆ ಮೊಟ್ಟೆ ಸಾಯ್ಬೇಕು, ಅಂದ್ರೆ ಓವಿಸೈಡಲ್ ಆಕ್ಷನ್. ಮತ್ತೆ ಇನ್ನೊಂದು ಕಾಂಟ್ಯಾಕ್ಟ್ ಅಲ್ಲಿ ಬಂದ್ ಇಲ್ಲಿ ಮ್ಯಾಲ ನಿಂತಿರೋ, ಇಲ್ಲಿ ಅಡ್ಡಾಡ್ತಿರೋ ಹುಳನ ಹಂಗೆ ಹೊಡೆದಷ್ಟಿಗೆ ಅಲ್ಲೇ ಸಾಯ್ಬೇಕು, ಆ ತರದ್ ಕೆಮಿಕಲ್. ಅದ್ರ ಜೊತೆ ಮತ್ತೆ ಸಿಸ್ಟಮೆಟಿಕ್ ಅಂದ್ರೆ ಈ ಗಿಡದ ಬಾಡಿ ಎಲ್ಲ ವಿಷ ಆಗ್ಬಿಟ್ಟು ಅವು ತಿಂದು ರಸ ಇರ್ಬೇಕಾದ್ರೂ ಸಾಯ್ಬೇಕು. 3 ತರನು ಆಕ್ಟ್ ಆಗೋ ತರ ನೀವು ಕಾಂಬಿನೇಷನ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಕೆಮಿಕಲ್ ಈ ತ್ರಿಪ್ಸ್ ನ ಹತೋಟಿ ಮಾಡ್ಬೋದು. ನೋಡಿ, ಇದು ಸ್ಟಾರ್ಟಿಂಗ್ ನಲ್ಲೇ ಬಡ್ ಸ್ಟೇಜ್ ನಲ್ಲಿ ಇನ್ನ ಫ್ಲವರ್ ಬರ್ಬೇಕಾದ್ರೆ ಸ್ಟಾರ್ಟಿಂಗ್ ನಲ್ಲೇ ಕೆರೆದಿದೆ. ಇದು ಮುಗೀತು, ಇನ್ನ ನೆಕ್ಸ್ಟ್ ನಮ್ಗೆ ಏನು ಮಾಡಕ್ಕಾಗಲ್ಲ. ಇದು ಕೆರೆದ್ ಒಂದ್ಸತಿ ಮಾರ್ಕ್ ಬಿದ್ದೈತಂದ್ರೆ ಅದಷ್ಟೇ. ನೋಡಿ, ಈ ತರ ಬಡ್ ಇತ್ತಲ್ಲ ಸಣ್ಣದು, ಈ ಸ್ಟೇಜ್ ನಲ್ಲೇ ಆ ತ್ರಿಪ್ಸ್ ಕೆರೆದ್ಬಿಟ್ಟದೆ ಎಲ್ಲ ಒಂದು ಮಿಕ್ಸ್ ಆಗಿ. ಈ ತರ ಇದ್ದಾಲಿಂದಾನೇ ನೀವು ಕೆಮಿಕಲ್ ನ ಸ್ಪ್ರೇ ಮಾಡ್ಕೊಬೇಕು. ನಿಮ್ಗೆ ಇವೇನ್ ಮಾಡುತ್ತೆ, ಫ್ಲವರ್ ಓಪನ್ ಆದಾಗ ರೈತರು ಗೊತ್ತಾಗತ್ತೋ ಇಲ್ಲಿ ತ್ರಿಪ್ಸ್ ಕೆದೈತೆ, ಅವಾಗ ತಗೊಂಡು ಹೊಡಿತಾರೆ. ಅದು ವರ್ಕ್ ಆಗಲ್ಲ. ಸ್ಟಾರ್ಟಿಂಗ್ ಇಂದಾನೇ ನಿಮಗೆ ಇದೇನು ಬಡ್ ಈ ತರ ಕಣ್ಣು ಇನ್ನ ಸ್ಟಾರ್ ಸ್ಟೇಜ್ ನಲ್ಲಿ ಇಡ್ತಾ ಇರುತ್ತಲ್ಲ, ನಿಮ್ಗೆ ಇನ್ನ ಚಿಗುರು ಬಂದಿರುತ್ತಲ್ಲ, ಇನ್ನ ಚಿಗುರು ಇನ್ನ ಇಡ್ತಾ ಇರುತ್ತಲ್ಲ ಫುಲ್, ಆ ಸ್ಟೇಜ್ ಇಂದಾನೆ ನೀವು ಕೆಮಿಕಲ್ ನ ಸ್ಪ್ರೇ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅವನ ಕ್ಲೀನ್ ಆಗಿ ಹತೋಟಿ ಇಡ್ಬೋದು. ಮತ್ತೆ ನೀವು ಕಾಂಬಿನೇಷನ್ ಮಾಡೋದ್ರಲ್ಲಿ ಇರುತ್ತೆ. ಈ ತರ ನಿಮಗೆ ಇದ್ ಮಾಡ್ಬೇಕು. ಯಾಕಂದ್ರೆ ಒಬ್ಬೊಬ್ರು ರೈತರು ಮಾಡ್ತಾರೆ, ಬರೀ ಸೂಪರ್ ಕಾನ್ಫಿಡರ್ ಹೊಡಿತಾರೆ. ಅವಾಗ ಏನಾಗುತ್ತೆ, ಅದು ಗಿಡ ಬಾಡಿ ವಿಷ ಆಗಿ ಸಾಯೋ ಅಷ್ಟೊತ್ತಿಗೆ 3 ದಿನ ಆಗುತ್ತೆ. ಆದ್ರೆ ಅಲ್ಲಿ ಕೆರಿತರ ಹುಳ 2-3 ದಿನ ಕೆರಿತಿರ್ತಾವ, ಕೆರೆದ್ಬಿಟ್ಟು ಗಾಯ ಮಾಡುತ್ತೆ, ಅವು ಕಂಟ್ರೋಲ್ ಆಗಲ್ಲ. ಹಂಗಾಗಿ ನೀವು ಕಾಂಬಿನೇಷನ್ ಮಾಡ್ಬೇಕಾದ್ರೆ ಕಾಂಟ್ಯಾಕ್ಟ್ ಓವಿಸೈಡಲ್ ಮತ್ತೆ ಸಿಸ್ಟಮೆಟಿಕ್ ಈ 3 ಕಾಂಬಿನೇಷನ್ ಮಾಡ್ಬೇಕು. ನಾವು ಮೊದಲನೇ ಸ್ಪ್ರೇ ಏನ್ ಮಾಡಿದ್ವಿ, ಹಸಿಪೇಟು ಇಮಿಡಾ ಅಂದ್ರೆ ಲ್ಯಾನ್ಸರ್ ಓಲ್ ಅಥವಾ ಮಿಶ್ ಇಂದ ಇಮಿಡಾಸ್ ಅಂತ ಬರುತ್ತೆ, ಆ ಕಾಂಬಿನೇಷನ್ ಮಾಡಿದ್ವಿ. ಹಸಿಪೇಟ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಓವಿಸೈಡಲ್ ಆಕ್ಷನ್. ಇಲ್ಲಿ ಏನ್ ಮೊಟ್ಟೆ ಇಟ್ಟಿರುತ್ತೋ ಆ ಮೊಟ್ಟೆ ಸಾಯುತ್ತೆ, ಅದು ಓವಿಸೈಡಲ್ ಆಕ್ಷನ್. ನೆಕ್ಸ್ಟ್ ಕಾಂಟ್ಯಾಕ್ಟ್. ಅದು ಕಾಂಟ್ಯಾಕ್ಟ್ ಅಂದ್ರೆ
ಹುಳ ಯಾವನ ಇಲ್ಲಿ ಟ್ರಿಪ್ಸ್ ಅಡ್ಡಾಡ್ತಿರ್ತಾವ ಅನ್ಕೊಳ್ರಿ, ಅವು ಇಮಿಡಿಯೇಟ್ ಸಾಯ್ತವೆ. ಎಲ್ಲ ಕ್ಲಿಯರ್ ಆಯ್ತು. ಎರಡನೇ ಮೊಟ್ಟೆ ಸಾಯ್ತು ಒಂದು, ಎಲ್ಲ ಅಡ್ಡಾಡ್ತಿರೋಂಥ ತ್ರಿಪ್ಸ್ಗಳು ಸತ್ತು ಎರಡು. ಮತ್ ಇನ್ನೊಂದ್ ಮೊಟ್ಟೆ ಯಾವನ ಮಿಸ್ ಆಗಿರೋವು, ಎಲ್ಲ ನಾವು ಕೆರೆತಿರೋವು ಎಲ್ಲಂದ್ರೆ, ಯಾಕಂದ್ರೆ ತ್ರಿಪ್ಸ್ಗಳು ಫುಲ್ ಸಣ್ಣವು ಹೋಗ್ಬಿಟ್ಟು ಒಳಗಡೆ ಬಚ್ಚಿಕೊಂಡಿರ್ತಾವ, ಕೆಮಿಕಲ್ಸ್ ಹಿಡ್ದಿರಲ್ಲ. ಅವು ಸಾಯ್ಬೇಕಾದ್ರೆ ನಮ್ಗೆ ಸಿಸ್ಟಮೆಟಿಕ್ ಬೇಕು. ಸಿಸ್ಟಮೆಟಿಕ್ ಹೊಡೆದಾಗ ಈ ತುದಿಗೂ ಹೋಗುತ್ತೆ ಔಷಧಿ, ಒಳಗಡೆ ಗಿಡ ಒಳಗಡೆ ಎಂಟ್ರಿ ಆಗಿ ಹೊಸ ಗ್ರೋತ್ ಬರುತ್ತಲ್ಲ ಅಲ್ಲಿಗೂ ಹೋಗುತ್ತೆ. ಅವಾಗ ಅಲ್ಲಿರೋ ಕೆರೆದಿರೋಂಥ ತ್ರಿಪ್ಸ್ನು ಕಂಟ್ರೋಲ್ ಆಗುತ್ತೆ. ಮೂರು ಈ ತರ ನೀವು ಕೆಮಿಕಲ್ ಕಾಂಬಿನೇಷನ್ ಮಾಡ್ಕೊಂಡ್ರೆ ನಿಮಗೆ ಈ ತ್ರಿಪ್ಸ್ ನ ಹತೋಟಿ ಮಾಡಬಹುದು. ಮತ್ತೆ ರೈತರ ಮಿತ್ರ, ನೀವು ಎಷ್ಟೇ ಕೆಮಿಕಲ್ ಹೊಡೆದ್ರು ಅದು ಕಂಟ್ರೋಲ್ ಆಗ್ತಿರಲ್ಲ. ಯಾಕಂದ್ರೆ ನೀವು ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಮೈನ್ ನಮಗೆ ಆ ಸುಳಿಗೆ ನೈಟ್ರೋಜನ್ ಹೋಗ್ಬಾರ್ದು. ನೈಟ್ರೋಜನ್ ಹೋದ್ರೆ ನಮಗೆ ಕುಡಿ ಫುಲ್ ಸ್ಪೀಡ್ ಆಗಿರುತ್ತೆ, ನಮಗೆ ಫ್ಲವರ್ ಬಿ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ನೈಟ್ರೋಜನ್ ಆದಷ್ಟು ಕಡಿಮೆ ಕೊಡಿ. ನೈಟ್ರೋಜನ್ ನೀವು ಎಷ್ಟು ಕೊಡ್ತೀರಾ ಲೀವ್ಸ್ ಅಷ್ಟು ಸ್ಮೂತ್ ಆಗುತ್ತೆ, ಅಷ್ಟು ನಿಮಗೆ ಹುಳ ಬಾಧೆ ಜಾಸ್ತಿ ಆಗುತ್ತೆ, ತ್ರಿಪ್ಸ್ಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸಂತಾನೋತ್ಪತ್ತಿ ಇನ್ನ ಫುಲ್ ಸ್ಪೀಡ್ ಆಗ್ಬಿಡುತ್ತೆ. ಯಾಕಂದ್ರೆ ನೈಟ್ರೋಜನ್ ಜಾಸ್ತಿ ಆದಷ್ಟು, ಸ್ಮೂತ್ ಆದಷ್ಟು ಈ ಲೀವ್ಸ್ ಸಕ್ಯುಲೆಂಟ್ ಆಗುತ್ತೆ. ಸಕ್ಯುಲೆಂಟ್ ಆದಷ್ಟು ತ್ರಿಪ್ಸಿಗೆ ಒಳ್ಳೆ ಕಂಡೀಷನ್ ಅದು. ಆ ಟೈಮ್ ನಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ನೈಟ್ರೋಜನ್ ಕಡಿಮೆ ಕೊಡ್ರಿ. ಅದು ನೈಟ್ರೋಜನ್ ಯಾವ ತರ ಅಂದ್ರೆ, ನೀವು ನೀರ್ ಕೊಟ್ರೆ ನೀವು ಗೊಬ್ಬರ ಹಾಕ್ತಿರಲ್ಲ, ಎಲ್ಲದಕ್ಕಿಂತ ಸ್ಪೀಡ್ ಹೋಗೋದೇ ಯೂರಿಯಾ ಅಂಶ ಅಂದ್ರೆ ನೈಟ್ರೋಜನ್ ಅಥವಾ ಅಮೋನಿಕಲ್ ಫಾರಂ ಇರೋ ನೈಟ್ರೋಜನ್ ಎಷ್ಟು ಸ್ಪೀಡ್ ಹೋಗುತ್ತೆ ಅಂದ್ರೆ ಗಿಡಕ್ಕೆ, ಅದರಷ್ಟು ಸ್ಪೀಡ್ ಆಗಿ ಯಾವ್ದನ್ನು ಗಿಡಕ್ಕೆ ಅಪ್ಟೇಕ್ ಆಗೋದಿಲ್ಲ. ಯಾಕಂದ್ರೆ ಬೇರೆ ನ್ಯೂಟ್ರಿಯೆಂಟ್ ಗಳೆಲ್ಲ ಅಪ್ಟೇಕ್ ಆಗಕ್ಕೆ 1 ದಿನ 2 ದಿನ 3 ದಿನ ಹೋಗಿ ಅದ್ ತಗೊಂಡು ಗಿಡಕ್ಕೆ ಸೇರ್ಕೊಳಕ್ಕೆ 3-4 ದಿನ ಟೈಮ್ ತಾಳುತ್ತೆ. ಆದ್ರೆ ನೈಟ್ರೋಜನ್ ಐತಲ್ಲ, ನೀವು ಬಿಟ್ಟು ಅರ್ಧ ಗಂಟೆ ಗಿಡಕ್ಕೆ ಸುಳಿ ಹೋಗಿ ಸೇರ್ಕೊಳುತ್ತೆ. ಅದಕ್ಕೋಸ್ಕರ ನೈಟ್ರೋಜನ್ ನೀವು ನೀರ್ ಕೊಟ್ಟಷ್ಟು ಡೈಲ್ಯೂಟ್ ಆಗ್ಬಿಟ್ಟು ಫುಲ್ ಸ್ಪೀಡ್ ಆಗಿ ಅಪ್ಟೇಕ್ ಆಗುತ್ತೆ. ಬೇರೆ ನ್ಯೂಟ್ರಿಯೆಂಟ್ ಅಷ್ಟು ಸ್ಪೀಡ್ ಆಗಿ ಅಪ್ಟೇಕ್ ಆಗಿರಲ್ಲ. ಹಂಗಾಗಿ ನೀವು ಸ್ವಲ್ಪ ನೀರ್ನ ಕಡಿಮೆ ಕೊಟ್ಟಿರ ಅಂದ್ರೆ ನೈಟ್ರೋಜನ್ ಅಪ್ಟೇಕ್ ಕಡಿಮೆ ಆಗುತ್ತೆ. ನೀವು ನೈಟ್ರೋಜನ್ ಕೊಟ್ಟಿಲ್ಲ ಅಂದ್ರೂ ನೀರ್ ಜಾಸ್ತಿ ಕೊಟ್ರೆ ನೆಲದಲ್ಲಿ ಇರೋ ಅಂತ ಇದ್ದೇ ಇರುತ್ತೆ. ನೆಲದಲ್ಲಿ ಸ್ವಲ್ಪ ನೈಟ್ರೋಜನ್ ಅಂಶ ಅದೇನಾಗುತ್ತೆ, ಸ್ಪೀಡ್ ಆಗಿ ಅಪ್ಟೇಕ್ ಆಗುತ್ತೆ, ಎಲ್ಲದಕ್ಕಿಂತ ಸಕ್ಯುಲೆಂಟ್ ಆಗ್ಬಿಡುತ್ತೆ. ಬೇರೆ ನ್ಯೂಟ್ರಿಯೆಂಟ್ ಹೋಗಿ ಬ್ಯಾಲೆನ್ಸ್ ಮಾಡಲ್ಲ ಅಲ್ಲಿ ಮೇಲ್ಗಡೆ, ಹಾರ್ಡ್ ಆಗಲ್ಲ ಸೆಲ್ಗಳು. ಅಂದ್ರೆ ಲೀವ್ಸ್ ಹಾರ್ಡ್ ಆದ್ರೆ ಆ ತ್ರಿಪ್ಸ್ ಬರೋದಿಲ್ಲ. ಹಂಗಾಗಿ ನೀವು ನೀರ್ ಜಾಸ್ತಿ ಕೊಟ್ರೆ ನೈಟ್ರೋಜನ್ ಫುಲ್ ಸ್ಪೀಡ್ ಆಗಿ ಅಪ್ಟೇಕ್ ಆಗ್ತಾ ಇರುತ್ತೆ, ಎಲ್ಲದಕ್ಕಿಂತ ಸ್ಪೀಡ್ ಆಗೇನೆ. ಬೇರೆದು 1 kg ತಗೊಳ್ಳೋ ಅಷ್ಟೊತ್ತಿಗೆ ಅದ್ ನೈಟ್ರೋಜನ್ ಅದು 1 ಚೀಲಗಟ್ಲೆ ತಗೊಳುತ್ತೆ. ಅಷ್ಟು ಸ್ಪೀಡ್ ಅಲ್ಲಿ, ಅಂದ್ರೆ ಎಕ್ಸಾಂಪಲ್ ಹೇಳ್ತಿರೋದು, ಅಷ್ಟು ಸ್ಪೀಡ್ ಅಲ್ಲಿ ನೈಟ್ರೋಜನ್ ಗಿಡಕ್ಕೆ ಅಪ್ಟೇಕ್ ಆಗ್ಬಿಟ್ಟು ಹೋಗ್ಬಿಟ್ಟು ಸೆಲ್ಗಳೆಲ್ಲ ಸ್ಮೂತ್ ಆಗ್ಬಿಡುತ್ತೆ. ಅವಾಗ ತ್ರಿಪ್ಸ್ ಬಾಧೆ ಜಾಸ್ತಿ ಆಗುತ್ತೆ. ಇದು ಒಂದ್ ಪಾಯಿಂಟ್. ನೀರ್ನ ಕಡಿಮೆ ಕೊಡಿ ಸ್ವಲ್ಪ, ಅಂದ್ರೆ ಚಿಗುರು ಬರಬಾರ್ದು, ಚಿಗುರು ಸ್ವಲ್ಪ ಕಂಟ್ರೋಲ್ ಆಗಿರ್ಬೇಕು. ಅದು ಬೆಳವಣಿಗೆ ಇರ್ಬೇಕಾದ್ರೆ ಏನು ಮಾಡಕ್ಕಾಗಲ್ಲ. ಈ ಫ್ಲವರ್ ಬಿಟ್ಟ ಟೈಮ್ ನಲ್ಲಿ ನಾವು ಹೇಳ್ತಿರೋದು, ಚಿಗುರು ಸ್ವಲ್ಪ ಕಂಟ್ರೋಲ್ ಆಗಿರ್ಬೇಕು. ಈ ತರ ಇದ್ರೆ ನಿಮಗೆ ತ್ರಿಪ್ಸ್ ನ ಕಂಟ್ರೋಲ್ ಮಾಡ್ಬೋದು. ಆ ರೈತ ಮಿತ್ರರೇ, ಮತ್ ನಮಗೆ ಕೆಮಿಕಲ್ ಏನೇನ್ ಕಾಂಬಿನೇಷನ್ ಅಲ್ಲಿ ನಾವು ಹೋಗ್ಬೇಕು, ಕೆಮಿಕಲ್ ಏನ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಆಗೋದು, ಅವನ್ನೊಂದಿಷ್ಟು ಹೇಳ್ತೀನಿ. ಮೊದಲನೇದಾಗಿ ನೀವು ಓವಿಸೈಡಲ್ ಅಂದೆ, ಮೊಟ್ಟೆ ಸಾಯ್ಬೇಕಂದ್ರೆ ನೀವು ಕಂಪಲ್ಸರಿ ಎಲ್ಲಾ ಕೆಮಿಕಲ್ ಓವಿಸೈಡಲ್ ಇರಲ್ಲ. ಯಾಕಂದ್ರೆ ಅಸಿಪೇಟ್ ಒಂದು ಓವಿಸೈಡಲ್ ಆಕ್ಷನ್ ಆಗಿ ವರ್ಕ್ ಮಾಡುತ್ತೆ. ಇನ್ನ ಕೆಲವೊಂದು ಕೆಮಿಕಲ್ ಪ್ರೊಪೆನೋಪಾಸ್ ಮಾಡಿದ್ರೆ ಎಲೆ ಹೋಗಿರುತ್ತೆ, ಅದು ದಾಳಿಂಬರಿ ಮಾಡಂಗಿಲ್ಲ, ಅದು ಓವಿಸೈಡಲ್ ಆಕ್ಷನ್ ಇದೆ. ಆ ಕೆಮಿಕಲ್ ಮಾಡಬೇಡ್ರಿ. ಅಸಿಪೇಟ್ ಇಮಿಡಿಯೇಟ್ ಕಾಂಬಿನೇಷನ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್, ಸಿಸ್ಟಮೆಟಿಕ್ ಮತ್ತೆ ಓವಿಸೈಡಲ್ ಅಂದ್ರೆ ಮೊಟ್ಟೆ ಸಾಯೋದ್ರಿಂದ ಹಿಡಿದು ಎಲ್ಲಾ ಸ್ಟೇಜ್ ಹುಳನು ಹೋಗ್ತವೆ. ಮತ್ತೆ ಬೇರೆ ಕೆಮಿಕಲ್ ನಲ್ಲಿ ನಿಮಗೆ ಪ್ರತಿ ಸರಿನೂ ಅದೇ ಗ್ರೂಪ್, ನಾವು ಒಂದ್ಸತಿ ಇಮಿಡಾ ಬಂದ್ಬಿಟ್ಟು ನಿಯೋನಿಕೋಟಿನೈಡ್ ಗ್ರೂಪ್, ಅದೇ ಗ್ರೂಪಿಗೆ ನಿಮಗೆ ಟಾಟಾ ಮಾಣಿಕ್ ಬರುತ್ತೆ, ಅಂದ್ರೆ ಅಸಿಟಮಿಪ್ರೈಡ್ ಶಾರ್ಪ್ ಅಂತಿರಲ್ಲ ಆ ಕೆಮಿಕಲ್ ಬರುತ್ತೆ. ಸೂಪರ್ ಕಾನ್ಫಿಡರ್ ಅದೇ ನಿಯೋನಿಕೋಟಿನೈಡ್ ಗ್ರೂಪೇ, ಮತ್ತೆ ಥಯಾಮೆಥಾಕ್ಸಮ್ ಅದೇ ಗ್ರೂಪೇ. ಇವನ್ನ ರಿಪೀಟ್ ಒಂದಾಗ್ತಂಗೆ ಒಂದ್ ನೆಕ್ಸ್ಟ್, ಇವಾಗ ನೀವು ಸೂಪರ್ ಕಾನ್ಫಿಡರ್ ಮಾಡಿದ್ರೆ ಇನ್ನೊಂದ್ಸತಿ ಥಯಾಮೆಥಾಕ್ಸಮ್ ಅಥವಾ ಈ ಶಾರ್ಪ್ ಮಾಡೋದು ಆ ತರ ಮಾಡ್ತಿರ್ತಾರೆ ರೈತರು. ಆ ತರ ಮಾಡ್ಬೇಡ್ರಿ. ಒಂದೇ ಗ್ರೂಪ್ ಕೆಮಿಕಲ್ ನೀವು ರಿಪೀಟ್ ಆಗಿ ಸ್ಪ್ರೇ ಮಾಡಬೇಡ್ರಿ. ಆ ತರ ಮಾಡೋದ್ರಿಂದ ತ್ರಿಪ್ಸ್ ಸಿಕ್ಕಾಪಟ್ಲೆ ಫಾಸ್ಟ್ ರೆಸಿಸ್ಟೆನ್ಸ್ ತಗೊಳ್ಳೋದ್ರಲ್ಲಿ ನೆಕ್ಸ್ಟ್ ನಿಮಗೆ ಕೆಮಿಕಲ್ ಕೆಲಸನೇ ಮಾಡೋದಿಲ್ಲ. ಹಂಗಾಗಿ ನೀವು ಒಂದ್ಸತಿ ಅದನ್ನ ಮಾಡಿದ್ರೆ ಅಂದ್ರೆ ಇನ್ನೊಂದ್ಸತಿಗೆ ಬೇರೆ ಕೆಮಿಕಲ್ ಮಾಡೋದ್ರಿಂದ ನೀವು ಕಂಟ್ರೋಲ್ ಮಾಡ್ಬೋದು. ಫಸ್ಟ್ ಅಸಿಪೇಟ್ ಇಮಿಡಾ ಕಾಂಬಿನೇಷನ್ ಇರೋ ಕೆಮಿಕಲ್. ಮತ್ ನಿಮ್ಗೆ ಎಲ್ಲಾ ಇದ್ರಲ್ಲೂ ಮೊಟ್ಟೆ ಸಾಯೋ ಕೆಮಿಕಲ್ ಸಿಗೋದಿಲ್ಲ. ಅದಕ್ಕೋಸ್ಕರ ಅದಕ್ಕೊಂದು ಆಪ್ಷನ್ ಇದೆ, ಯಾವ್ದಂದ್ರೆ ಈ ನೀಮ್ ಆಯಿಲ್ 10,000 ppm ನ ಎಲ್ಲಾ ಕೆಮಿಕಲ್ ಇನ್ಸೆಕ್ಟಿಸೈಡ್ ನಿಮಗೆ ತ್ರಿಪ್ಸ್ ಕಂಟ್ರೋಲ್ ಆಗ್ಬೇಕಂದ್ರೆ ಎಲ್ಲಾ ಕೆಮಿಕಲ್ ಜೊತೆಗೂ ಹಾಕೊಳ್ಳಿ. ನೀಮ್ ಆಯಿಲ್ ಅಜಾಡೈರೆಕ್ಟಿನ್ ಅಂತ ಅದರಲ್ಲಿ ಕೆಮಿಕಲ್ ಕಂಟೆಂಟ್ ಇರುತ್ತೆ. ಅಂದ್ರಿಂದ ನಿಮಗೆ ಮೈನ್ ಎಲ್ಲಾ ಕೆಮಿಕಲ್ ಜೊತೆ ನೀವು ಈ ನೀಮ್ ಆಯಿಲ್ 10,000 ppm ಅಥವಾ 1,500 ppm 300 ppm ಎಲ್ಲ ಸಿಗುತ್ತೆ. 10,000 ppm ಯೂಸ್ ಮಾಡಿ, ಸ್ವಲ್ಪ ಚೆನ್ನಾಗ್ ಮಾಡುತ್ತೆ. ಅದನ್ನ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಈ ಮೊಟ್ಟೆಗಳು ಇರುತ್ತಲ್ಲ, ಮೊಟ್ಟೆ ಯಾವ ಕೆಮಿಕಲ್ ಆಲ್ಮೋಸ್ಟ್ ಎಲ್ಲಾ ಕೆಮಿಕಲ್ಗೂ ಹೋಗೋದಿಲ್ಲ. ಮೊಟ್ಟೆ ಸತ್ಯತೆ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಂಟ್ರೋಲ್ ಆದಂಗೆ, ಅಡಲ್ಟ್ ಸತ್ಯ ಅಂದ್ರೆ ಅರ್ಧಕ್ಕರ್ಧ ಕಂಟ್ರೋಲ್ ಆದಂಗೆ. ಯಾಕಂದ್ರೆ ಒಂದ್ಸತಿ ಮೊಟ್ಟೆ ಒಂದ್ ಸೆಲ್ ಇದ್ ಮಾಡಿ ಇಟ್ಟೈತಂದ್ರೆ 150ರಿಂದ 200 ಮೊಟ್ಟೆವರೆಗೂ ಒಂದು ತ್ರಿಪ್ಸ್ ಇಡುತ್ತೆ. ಅದೇ ಮತ್ ಮರಿಯಾಬಿಟ್ಟು 200 ಇಂಟು 50ರಿಂದ 200 ಅಲ್ಲಿ ಎಷ್ಟಾಗುತ್ತೆ, 240,000 ಬರೀ 2 ಜನರೇಷನ್ ಅಲ್ಲಿ ಇದಕ್ಕ ಜಾಸ್ತಿ ಆಗತ್ ಸಾಧ್ಯತೆ ಇರೋ ತ್ರಿಪ್ಸ್. ಅದಕ್ಕೋಸ್ಕರ ನೀವು ಮೊದ್ಲು ಮೊಟ್ಟೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಎಲ್ಲಾ ಕೆಮಿಕಲ್ ಜೊತೆಗೂ ಈ ನೀಮ್ ಆಯಿಲ್ ಅಜಾಡೈರೆಕ್ಟಿನ್ ಹಾಕೊಳ್ಳೋದ್ರಿಂದ ನಿಮಗೆ
ಮೊಟ್ಟೆ ಸರ್ವನಾಶ ಆಗುತ್ತೆ, ಅಂದ್ರೆ ಹ್ಯಾಚಿಂಗ್ ಆಗಲ್ಲ, ಅವು ಕ್ಲೀನಾಗಿ ಸತ್ತೋಗ್ಬಿಡ್ತಾವೆ. ಮೊಟ್ಟೆ ಇದಾಗ್ಬಿಟ್ಟು ಅವು ಬೆಳವಣಿಗೆ ಆಗಲ್ಲ. ಮೇಯ್ನು ಮೊಟ್ಟೆ ಕಂಟ್ರೋಲ್ ಮಾಡಕ್ಕೆ ಎಲ್ಲಾ ಕೆಮಿಕಲ್ ಜೊತೆಗೂ ಈ ಅಜಡೈರೆಕ್ಟಿನ್ ಅಂದ್ರೆ ನೀಮ್ ಆಯಿಲ್ 10,000 ppm ಇರೋದನ್ನ 2.5 ಇಂದ 3 ml ವರೆಗೂ ಹಾಕ್ಬೋದು. ಅದನ್ನ ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡಿ. ನೆಕ್ಸ್ಟ್ ನಿಮಗೆ ಕಾಂಬಿನೇಷನ್ ಈ ಫಸ್ಟ್ ಹಸಿಪೇಟ್ ಇಮಿಡಾ ಹೇಳಿದೆ, ಇನ್ನೊಂದು ಈ ಸೂಪರ್ ಕಾನ್ಫಿಡರ್ ಇಲ್ಲ ಇದು ಫಸ್ಟ್ ಲಾಸ್ಟ್ ಟೈಮ್ ಇಮಿಡಾ ಹಸಿಪೇಟ್ ಇರೋ ಕೆಮಿಕಲ್ ಮಾಡಿರೋಸ್ಕರ ನೆಕ್ಸ್ಟ್ ನಿಮಗೆ ಈ ಫ್ಲಾನಿಕಮಿಡ್ ಪಾನಮಾ ಅಂತ ಬರುತ್ತೆ, ಅದನ್ನು ಮಾಡ್ಬೋದು. ಅದ್ರ ಜೊತೆ ಅದು ಬಂದ್ಬಿಟ್ಟು ಸಿಸ್ಟಮೆಟಿಕ್. ನಿನಗೆ ಅದ್ರ ಜೊತೆ ಕಾಂಟ್ಯಾಕ್ಟ್ ಬೇಕಂದ್ರೆ ಫಿಪ್ರೋನಿಲ್ ಅಥವಾ ಈ ಕಾರ್ಬೋಸಲ್ಫಾನ್ ಮಾರ್ಷಲ್ ಈ ತರ ಕೆಮಿಕಲ್ ನೀವು ಹಾಕೊಬಹುದು. ನೆಕ್ಸ್ಟ್ ಇದು ಚೇಂಜ್ ಆಗ್ತಿವ ನಿಯೋನಿಕಂಟೈನೈಡ್ ಬಿಟ್ಬಿಟ್ಟು ಬೇರೆ ಕೆಮಿಕಲ್ ಆಯ್ತು. ಫ್ಲಾನಿಕಮಿಡ್ ಬಂದ್ಬಿಟ್ಟು ಅದೇ ಬೇರೆ ಗ್ರೂಪ್, ಈ ಮತ್ತೆ ಫಿಪ್ರೋನಿಲ್ ಬಂದ್ಬಿಟ್ಟು ಅದೇ ಬೇರೆ ಗ್ರೂಪ್. ಮತ್ತೆ ನೆಕ್ಸ್ಟ್ ನೀವು ಇದೇ ನಿಯೋನಿಕೋಟೈನೈಡ್ ಫಸ್ಟ್ ಟೈಮ್ ಮಾಡಿರಲ್ಲ ಅದನ್ನ ಕಾಂಬಿನೇಷನ್ ಮಾಡೋದು, ಅದೇ ಇಮಿಡಾ ಇಲ್ಲಾಂದ್ರೆ ಥೈಮೆಥಾಕ್ಸಾಮ್ ಜೊತೆಗೆ ಇನ್ನೊಂದು ಕಾಂಟ್ಯಾಕ್ಟ್ ಇದನ್ನ ಹಾಕೊಳ್ಳೋದು, ಯಾವ್ದಂದ್ರೆ ಈ ಕ್ಲೋರೋ. ಈ ತರ ಮಾಡ್ಬೋದು. ಸ್ಟಾರ್ಟಿಂಗ್ ನಮ್ಮ ಹತ್ರ ಈ ತರ ಸ್ವಲ್ಪ ಆರ್ಚ್ ಕೆಮಿಕಲ್ ನ ಮಾಡ್ಕೊಬಹುದು. ನಿಮ್ಗೆ ಯಾವಾಗ ಫ್ಲವರ್ ಓಪನ್ ಆಗುತ್ತೋ ಅವಾಗ ನಿಮ್ಗೆ ಜೇನುಳಕ್ಕೆ ಎಫೆಕ್ಟ್ ಆಗಬಾರ್ದು, ಆ ತರ ಕೆಮಿಕಲ್ ನ ನೀವು ಸ್ಪ್ರೇ ಮಾಡ್ಕೊಬೇಕು. ಆ ಟೈಮ್ ನಲ್ಲಿ ನೀವು PI ಕಂಪ್ನಿದು ಬ್ರೊಫ್ರೈ ಅಂತ ಬರುತ್ತೆ, ಅದು ನಿಮಗೆ ಕ್ವಿಕ್ ನಾಕ್ ಡೌನ್ ಅಂದ್ರೆ ಇಮಿಡಿಯೇಟ್ ಆಗು ಸಾಯುತ್ತೆ. ಮತ್ತೆ ನಿಮಗೆ ನೆಕ್ಸ್ಟ್ ಸಿಸ್ಟಮೆಟಿಕ್ ಆಗೂ ವರ್ಕ್ ಮಾಡುತ್ತೆ, ಅದನ್ನ ಮಾಡ್ಬೋದು. ಮತ್ತೆ ಡೆಲಿಗೇಟ್ ಕೆಮಿಕಲ್ ಮಾಡ್ಬೋದು. ಡೆಲಿಗೇಟ್ ಅಷ್ಟೇ ಸ್ಪೀಡ್ ಆಗಿ ಅಲ್ಲೇ ತ್ರಿಪ್ಸ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ನಿಮಗೆ ಬೇಗ ಬರೋದಿಲ್ಲ. ಆ ತರ ಕೆಮಿಕಲ್ ನ ನೀವು ಫ್ಲವರ್ ಓಪನ್ ಆಗೋ ಟೈಮಲ್ಲಿ ಮಾಡಬೇಕು. ಫ್ಲವರ್ ಓಪನ್ ಆಗೋದಕ್ಕೂ ಮುಂಚೆಲೆ ಅಂದ್ರೆ ಒಂದು 45 days ಅಷ್ಟದಿ ಫ್ಲವರ್ ಓಪನ್ ಆಗ್ತಾ ಇರುತ್ತೆ. ಅದಕ್ಕೂ ಮುಂಚೆ ನೀವು ಕೆಮಿಕಲ್ಗಳನ್ನ ಈ ಎಸಿಪೇಟ್ ಈ ತರದೆಲ್ಲ ಮಾಡ್ಕೊಂಡ್ ಬರ್ಬೋದು, ಸ್ವಲ್ಪ ಸ್ಟ್ರಾಂಗ್ ಸ್ಮೆಲ್ ಇರೋವು. ಮತ್ತೆ ಇನ್ನೊಂದು ಕಾಂಬಿನೇಷನ್ ಬಂದ್ಬಿಟ್ಟು ಫ್ಲಾನಿಕಮಿಡ್ ಫಿಪ್ರೋನಿಲ್ ಆಯ್ತು, ಹಸಿಪೇಟು ಇಮಿಡಾ ಆಯ್ತು, ಅದ್ರ ಜೊತೆಗೆ ಎಲ್ಲರ ಜೊತೆಗೆ ನೀಮ್ ಆಯಿಲ್. ಮತ್ತೆ ಇನ್ನೊಂದು ಕಾಂಬಿನೇಷನ್ ಯಾವ್ದು ಮಾಡುತ್ತೆ ಥೈಮೆಥಾಕ್ಸಾಮ್ ಜೊತೆಗೆ ನೀವು ಈ ರೋಗರು. ಈ ತರ ಕೆಮಿಕಲ್ ನೀವು ಕಾಂಬಿನೇಷನ್ ಮಾಡ್ಕೊಳ್ರಿ. ಸ್ಟಾರ್ಟಿಂಗ್ ನಲ್ಲಿ ಯಾವ ಫ್ಲವರ್ ಓಪನ್ ಸ್ಟಾರ್ಟ್ ಆಗುತ್ತೋ ಆ ಟೈಮ್ ನಲ್ಲಿ ನೀವು ಫ್ಲವರ್ಗೆ ಅಂದ್ರೆ ಜೇನುಳಕ್ಕೆ ಹನಿಬಿ ಸೇಫ್ ಕೆಮಿಕಲ್ ನ ನೀವು ಮಾಡ್ಕೊಳ್ರಿ. ಮೊದಲನೇದಾಗಿ ಡೆಲಿಗೇಟು, ಬ್ರೊಫ್ರಯ ಮತ್ತೆ ಟ್ರೇಸರು ಈ ತರ ಕೆಮಿಕಲ್ ನ ನೀವು ಆ ಟೈಮ್ ನಲ್ಲಿ ಮಾಡ್ಕೊಬಹುದು. ಈ ತರ ನೀವು ಮಾಡೋದ್ರಿಂದ ಕಂಟ್ರೋಲ್ ಆಗುತ್ತೆ. ನೀರು, ನೈಟ್ರೋಜನ್ ಯಾವ ತರ ನಿಮಗೆ ರಿಲೇಷನ್ ಅಂತ ಹೇಳಿದೀನಿ, ಅದೊಂದು. ಚಿಗುರು ನಿಮಗೆ ಜಾಸ್ತಿ ಆದಷ್ಟು ತ್ರಿಪ್ ಜಾಸ್ತಿ ಆಗುತ್ತೆ, ಅದೊಂದು ನೋಡ್ರಿ. ಕೆಮಿಕಲ್ ಕಾಂಬಿನೇಷನ್ ಮಾಡೋದು ಈ ತರ ನೀವು ಕಂಟ್ರೋಲ್ ಮಾಡ್ಕೊಂಡು ಬಂದ್ರೆ ನಿಮಗೆ ತ್ರಿಪ್ಸ್ ಕಂಟ್ರೋಲ್ ಆಗುತ್ತೆ. ಇಲ್ಲ ಅಂದ್ರೆ ಒಂದ್ಸತಿ ಅದು ಡ್ಯಾಮೇಜ್ ಮಾಡತ್ತಂದ್ರೆ ನೀವು ಏನು 5 days 6 days ಒಂದ್ಸತಿ ಹೊಡಿತಾನೆ ಇರ್ತಾರೆ, ಆದ್ರೂ ಕಂಟ್ರೋಲ್ ಆಗ್ತಿರಲ್ಲ. ಹಂಗಾಗಿ ಕೆಮಿಕಲ್ ಕಾಂಬಿನೇಷನ್ ಮೇಲೆ ಹೋಗುತ್ತೆ. ಕಾಂಬಿನೇಷನ್ ಕ್ಲೀನ್ ಮಾಡ್ಕೊಳ್ರಿ, ಈ ತರ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಗೆ. ಮಿತ್ರರೇ, ಇನ್ನೊಂದು ಬರೀ ಕೆಮಿಕಲೇ ಅಲ್ಲ, ನೀವು ಈ ಥರದ್ದು ಈ ಟ್ರ್ಯಾಪ್ಸ್ಗಳು ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸು, ಇದಕ್ಕೆ ತ್ರಿಪ್ಸ್ ನಿಮಗೆ ಅಡಲ್ಟ್ ರೆಕ್ಕೆರೋ ಮಾತ್ರ ಆರ್ತವೆ ತಾನೆ. ರೆಕ್ಕೆರೋ ಬಂದ್ಬಿಟ್ಟು ಬೀಳ್ತವೆ. ಮೊಟ್ಟೆ ಇಕ್ಕ ಬದಲು ಎಷ್ಟು ಒಂದು ಹುಳ ಹೋಗ್ಬಿಟ್ಟು ಎಷ್ಟೊಂದು ತ್ರಿಪ್ಸ್ ಬಿದ್ದಿದೆ ನೋಡ್ರಿ. ಒಂದು ಹುಳ ಏನಿಲ್ಲ ಅಂದ್ರೆ 50ರಿಂದ 200 ಮೊಟ್ಟೆವರೆಗೂ ಇಡುತ್ತೆ. ಟೆಂಪ್ರೇಚರ್ ರೈಸ್ ಆದಂಗೆಲ್ಲ ಜಾಸ್ತಿ ಮೊಟ್ಟೆ ಇಡುತ್ತೆ. ಮತ್ತು ಅದಕ್ಕೆ ಒಂದೊಂದು ಸತಿ ಪಾರ್ಥೆನೋಜನ್ಸ್ ಫುಲ್ ಟೆಂಪ್ರೇಚರ್ ಜಾಸ್ತಿ ಆದರೆ ಗಂಡೆ ಬೇಕಾಗಿಲ್ಲ, ಮೇಟಿಂಗ್ ಬೇಕಾಗಿಲ್ಲ, ಡೈರೆಕ್ಟ್ ಮೊಟ್ಟೆ ಇಡುತ್ತೆ. ಆ ಥರ ಕೆಪಾಸಿಟಿ ತ್ರಿಪ್ಸಿಗಿದೆ ನೋಡಿ. ಈ ಥರ ಇದನ್ನು ಹಾಕೊಳ್ಳೋದ್ರಿಂದನೂ ಒಂದು 10% ಆದರೂ ಕಂಟ್ರೋಲ್ ಆಗುತ್ತೆ. ಮತ್ತು ಇನ್ನೊಂದು ಯಾವ ಥರ ಕಂಟ್ರೋಲ್ ಮಾಡೋದು ಅಂದರೆ ತ್ರಿಪ್ಸಿಗೆ 5 ಅಡಿ 6 ಅಡಿ ಮೇಲೆ ಆರೋಕ್ಕಾಗಲ್ಲ. ಹಾಗಾಗಿ ನೀವು ಸುತ್ತ ಒಂದು 3 ಸಾಲು ಮೆಕ್ಕೆಜೋಳ ಹಾಕೊಳ್ಳೋದ್ರಿಂದ ಹೊರಗಡೆಯಿಂದ ತ್ರಿಪ್ಸ್ ಬರೋ ಅಂಥವು ಕಂಟ್ರೋಲ್ ಆಗುತ್ತೆ. ಈ ಥರ ನೀವು ಕಂಟ್ರೋಲ್ ಮೆಜರ್ಸ್ನ ತಗೊಳ್ಬೋದು.